ನಮಸ್ಕಾರ ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಎಪಿಲಿಪ್ಸಿಗೆ ನಾವು ಕೆಲವೊಂದಿಷ್ಟು ಅಭ್ಯಾಸಗಳನ್ನು ಮಾಡಿದ್ವಿ. ಇವಾಗ ಮತ್ತಷ್ಟು ಅಭ್ಯಾಸಗಳನ್ನು ಮಾಡೋಣ. ಯಾರಿಗೆ ರಾಜ್ಯ ಕಪೋತಾಸನ ಮಾಡಲಿಕ್ಕೆ ಬರ್ತದೆ ಅವರು ರಾಜ್ಯ ಕಪೋತಾಸನ ಮಾಡಬಹುದು. ಯಾರಿಗೆ ಮಾಡಲಿಕ್ಕಾಗಲ್ಲ ಸೂಕ್ತ ವಜ್ರಾಸನ, ಬ್ಯಾಕ್ವರ್ಡ್ ಸೂಕ್ತ ವಜ್ರಾಸನ ಮಾಡ್ಬೋದಾಗಿದೆ. ಈಗ ನಿಧಾನವಾಗಿ ಏನು ಮಾಡಬೇಕಂತಂದರೆ, ಯಾರಿಗೆ ಮಾಡ್ಲಿಕ್ಕೆ ಆಗಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಈಗ ಕಾಲುಗಳನ್ನು ಅಗಲಿಸ್ಬೇಕು ಹಿಂದ್ಗಡೆ. ನಿಧಾನವಾಗಿ ಹಿಂಗೆ ತಳಗಡೆ ಕುಂಡಿಸ್ಬೇಕು. ನಿಧಾನವಾಗಿ ಏನು ಮಾಡ್ಬೇಕಂತ ತಳಗಡೆ ಈ ರೀತಿ ಸೈಡ್ ಮಲಗಿಸ್ಬೇಕು. ಅವ್ರನ್ನ ಇದು ಮಲಗಲಿಕ್ಕೆ ಆಗ್ತಾ ಇರೋದಿಲ್ಲ, ಅವರು ಹೀಗೆ ನಿಂತಿರ್ತಾರೆ. ಇಷ್ಟೇ ನಿಲ್ಲಿಸಿ ಫಸ್ಟ್ ಬಿಗಿನಿಂಗ್. ದೆನ್ ಏನಾಮ ಮಾಡಿಸಿ ಆಮೇಲೆ ಸ್ವಲ್ಪ ದಿವಸ ಆದ ತಕ್ಷಣ ಈ ರೀತಿ ಮಲಗ್ತಾರೆ. ಕೈಗಳನ್ನು ಹಿಂದ್ಗಡೆ ಸ್ಟ್ರೆಚ್ ಮಾಡಿಸಿ ಈ ರೀತಿ ಮಲಗಿಸಿ ಬ್ರೀತಿಂಗ್ ಮಾಡಿಸಿ ಅವ್ರನ್ನ. ಈಗ ನೀವು ರಾಜ್ಯ ಕಪೋತಾಸನ ಮಾಡಿ. ಈಗ ನೋಡಿ, ಕೆಲವು ಸಮಯಗಳನ್ನು ಆದಮೇಲೆ ಒಂದು 3-4 ತಿಂಗಳ ಕಂಟಿನ್ಯೂ ಪ್ರಾಕ್ಟೀಸ್ ಆದಮೇಲೆ ಈ ರೀತಿ ಮಾಡ್ಬೋದು. ನಾವು ಮಾಡಿಸಿದ್ದೇವೆ ಪ್ರಾಯೋಗಿಕವಾಗಿ ಕೂಡ, ಒಳ್ಳೆಯ ರಿಸಲ್ಟನ್ನು ನಮಗೆ ಸಿಕ್ಕಿದೆ. ಯಾವ ಪೇಷಂಟು ಏನೂ ಮಾಡಲಿಕ್ಕಾಗದೇ ಇರ್ತಕ್ಕಂಥವ್ರು ಈ ರೀತಿ ರಾಜ್ಯ ಕಪೋತಾಸನ ಮಾಡಿದ್ದಾರೆ. ಕಾಲು ಕೂಡಿಸಿ, ಪಾದವನ್ನು ಕೂಡಿಸಿ, ಸರಿಯಾಗಿ ತಲೆ ಇಡಿಸಿ. ಎಸ್, ಈ ರೀತಿ ಸಾಧ್ಯವಾದರೆ ಮಂಡಿ ಕೂಡಿಸ್ಬೇಕು. ಇಲ್ಲಂತಂದರೆ ಹಾಗೆ ಮಾಡಿಸಿ, ಏನು ತೊಂದರೆ ಆಗಲ್ಲ. ಎಷ್ಟಾಗುತ್ತೆ ಅಷ್ಟೇ ಮಾಡಲಿ, ಆದರೆ ಮಾಡುವಂಥ ವಿಧಾನ ಸರಿಯಾಗಿರಬೇಕು. ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಕೈಯನ್ನು ಕೈಗಳನ್ನ ಚಕ್ರಾಸನ ರೀತಿಯಲ್ಲಿ ತಗೊಳ್ಳಿ. ನಿಧಾನವಾಗಿ ಸಪೋರ್ಟಿವ್ ಅಥವಾ ಈಗ ತಳಗಡೆ ಮಲಗಿ ಕೂಡ ಏಳ್ಬೋದು. ಕಾಲನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ ನಿಧಾನವಾಗಿ. ನಿಧಾನವಾಗಿ ಕಾಲನ್ನು ಸ್ಟ್ರೆಚ್ಗಳು ಮಾಡ್ಕೊಳ್ಳಿ. ಮುಂದ್ಗಡೆ ಸ್ಟ್ರೆಚ್ ಮಾಡಿ ಕಾಲನ್ನ ಎರಡು ಕೊಡಿ. ಈಗ ನಿಧಾನವಾಗಿ ಬಿಗಿನಿಂಗಲ್ಲಿದ್ದವ್ರನ್ನ ಈ ರೀತಿ ಎಬ್ಬಿಸ್ಕೊಳ್ಳಿ. ಅಂದರೆ ಅವ್ರ ಸಪೋರ್ಟಿವ್ ಭಾಳ ತುಂಬ ಅಗತ್ಯವಾಗಿರ್ತದೆ. ಕಾಲು ಕುಡಿಸಿ, ಕಾಲು ಮುಂದ್ಗಡೆ ಸ್ಟ್ರೆಚ್ ಮಾಡಿ. ಈಗ ಈ ರೀತಿ ಏನು ಮಾಡಬೇಕಂದ್ರೆ ಅಭ್ಯಾಸವನ್ನು ಮಾಡಿಸ್ಬೇಕಾಗತ್ತೆ. ಉಪವಿಷ್ಟ ಕೋಣಾಸನ. ಎರಡೂ ಕಾಲುಗಳನ್ನು ಏನು ಮಾಡಬೇಕಂತಂದರೆ ಅಗಲಿಸಿ. ಈಗ ಸೈಡ್ ಈ ರೀತಿ ಅಗಲಿಸ್ಬೇಕು. ಇವ್ರಿಗೆ ಅಗಲಿಸಕ್ಕೆ ಆಗ್ತಾ ಇರೋದಿಲ್ಲ. ಬಿಗಿನಿಂಗ್ ಮಾಡೋರಿಗೆ ನೀವು ನಿಧಾನವಾಗಿ ನೀವೇ ಕಾಲಗಳನ್ನು ಅಗಲು ಮಾಡಿಸ್ಬೇಕು. ಇಷ್ಟೇ ಸಾಕು, ಇಷ್ಟೇ ಬಂದ್ರೂ ಕೂಡ. ಈಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ತಾ ಎರಡೂ ಕೈಗಳನ್ನ ಮೇಲ್ಗಡೆ ಎತ್ತಿ ನಿಧಾನವಾಗಿ ಉಸಿರು ಬಿಡ್ತಾ ಹೆಬ್ಬಳ್ಳನ್ನು ಕ್ಯಾಚ್ ಮಾಡ್ಕೋಬೇಕು 3 ಬೆರಳಲ್ಲಿ. ಇವು ಫಸ್ಟ್ ಸ್ಟಾರ್ಟಿಂಗ್ ಮಾಡ್ಲಿಕ್ಕೆ ಬರ್ತಾ ಇರೋದಿಲ್ಲ, ಇಷ್ಟೇ ಮಾಡ್ತಾರೆ. ಇಷ್ಟೇ ಮಾಡಿಸಿ ಪರವಾಗಿಲ್ಲ, ಆದರೆ ಬ್ಯಾಕ್ ಬೋನ್ನ ಸ್ಟ್ರೈಟ್ ಮಾಡಿಸಿ ಅವ್ರಿಗೆ. ಈ ರೀತಿ ಬ್ಯಾಕ್ ಬೋನ್ನ ಸ್ಟ್ರೈಟ್ ಮಾಡಿಸಿ. ಇಷ್ಟೇ ನಿಂತ್ಕೊಳ್ಳಿ ಅವರು. ಈ ರೀತಿ ಮಾಡಿಸೋದ್ರಿಂದ ಏನಾಗುತ್ತೆ, ತುಂಬ ಉಪಯುಕ್ತಕಾರಿಯಾಗಿರುತ್ತೆ. ಆಮೇಲೆ ಸ್ವಲ್ಪ ಒಂದು 2 ತಿಂಗಳ ಆದ ತಕ್ಷಣ ಈ ರೀತಿ ಪೇಷಂಟು ಮಾಡ್ಬೋದು. ಸರಿಯಾಗಿ ಉಸಿರಾಡಿಸಿ ತಲೆಯನ್ನು ಹಚ್ಚಬೇಕು. ಹಣೆಯನ್ನು ಹಚ್ಚಿ ಸರಿಯಾಗಿ ಉಸಿರಾಡಿಸ್ಬೇಕು. ಈಗ ನೋಡಿ ಏನು ವ್ಯತ್ಯಾಸ ಆಗುತ್ತೆ. ಗದ್ದವನ್ನು ಹಚ್ಚಿದಾಗ ಏನಾಗುತ್ತೆ, ತಲೆಯನ್ನು ಹಚ್ಚಿದಾಗ ಏನಾಗುತ್ತೆ ನೋಡಿ. ಗದ್ದ ಹಚ್ಚಿದಾಗ ಇಲ್ಲಿ ಡೂಮ್ ಆಗಿಬಿಡ್ತದೆ. ಈಗ ಡೂಮ್ ಆಗಿದೆ. ಈಗ ನೋಡಿ ಸ್ಟ್ರೇಟ್ ಅಲೈನ್ಮೆಂಟ್ ಬಂದ್ಬಿಡ್ತು. ಈಗ ಹೀಗೆ ಮಾಡಬೇಕು. ಆಸನ ಮಾಡುವ ವಿಧಾನವೂ ಭಾಳ ಇಂಪಾರ್ಟೆಂಟ್ ಆಗಿದೆ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ನಿಧಾನವಾಗಿ ಬೆರಳನ್ನು ಬಿಡಿ. ಉಸಿರು ಬಿಡ್ತಾ ಕೈಯನ್ನು ತಳಗಿಡಿಸಿ ಉಸಿರು ತೆಗೆದುಕೊಳ್ಳಿ. ಉಸಿರು ಬಿಡ್ತಾ ಕಾಲುಗಳನ್ನು ಕೂಡಿಸಿ ಸರಿಯಾಗಿ. ಇಲ್ಲ ಕೂಡಿಸ್ಲಿಕ್ಕೆ ಬರಲಿಲ್ಲ ಅಂತಂದರೆ ನೀವೇ ಸರಿಯಾಗಿ ಕೂಡಿಸ್ಲಿಕ್ಕೆ ಟ್ರೈ ಮಾಡಿ. ಈಗ ಬದ್ಧ ಕೋಣಾಸನ. ಎರಡೂ ಕಾಲುಗಳನ್ನು ಫೋಲ್ಡ್ ಮಾಡಿ ಹಿಂಬಡವನ್ನು ಪ್ರೆಸ್ ಮಾಡಿ. ಬಿಗಿನಿಂಗ್ ಮಾಡಬೇಕಾದಾಗ ಕಾಲನ್ನು ಫೋಲ್ಡ್ ಮಾಡಿ ಹಿಂಬಡವನ್ನು ಏನು ಮಾಡಬೇಕಂತಂದರೆ ನಿಮ್ಮ ಮೂಲಾಧಾರಕ್ಕೆ ಅವರು ಏನು ಮಾಡ್ತಾರೆ ಅಂತಂದರೆ ಎರಡೂ ಮೊಣಕಾಲವನ್ನು ಮೇಲ್ಗಡೆ ಲಿಫ್ಟ್ ಮಾಡ್ತಾರೆ. ಈ ರೀತಿ ತೊಂದರೆ ಇಲ್ಲ, ಇದೇ ರೀತಿ ಲಿಫ್ಟ್ ಮಾಡಲಿ. ಬರ್ತಾ ಏನು ಆಗುತ್ತೆ ಅಂತಂದರೆ ಈ ರೀತಿ ವೈಡ್ ಆಗುತ್ತೆ. ಇಷ್ಟೇ ಫಸ್ಟ್ ಮಾಡಿರ್ತಾರೆ, ಇಷ್ಟೇ ನಿಲ್ಲಿಸಿ. ಇಷ್ಟೇ ನಿಲ್ಲಿಸಿ ಕೂಡ ಬ್ರೀತ್ ಮಾಡಿಸ್ಬೋದು. ಸ್ಟ್ರೈಟ್ ಕುಂಡ್ರಿ. ಇಷ್ಟೇ ಪೇಷಂಟ್ ಈ ರೀತಿ ಮಾಡ್ತಾ ಇರ್ತದೆ.
ನೆಕ್ಸ್ಟ್ ಆಮೇಲೆ ಒಂದು ತಿಂಗಳು ಅಥವಾ 1.5 ತಿಂಗಳು ಆದ ತಕ್ಷಣ ತಾನೇ ಫ್ಲೆಕ್ಸಿಬಿಲಿಟಿ ಆಗಿ ಸ್ವಲ್ಪ ಈ ರೀತಿ ಸ್ಟ್ರೆಚ್ ಆಗುತ್ತೆ. ಉಸಿರಾಡಿಸ್ಬೇಕು. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬರಬೇಕು. ಎಸ್. ಈಗ ಕೈಗಳನ್ನು ರಿಲೀಸ್ ಮಾಡಿ ಉಸಿರು ತೆಗೆದುಕೊಳ್ತಾ ಕಾಲನ್ನು ಸ್ಟ್ರೆಚ್ ಮಾಡಿ. ನಿಧಾನವಾಗಿ ಕಾಲನ್ನು ಸ್ಟ್ರೆಚ್ ಮಾಡಿಸಿ. ಇಲ್ಲ ಬರಲಿಲ್ಲ ಅಂದರೆ ನೀವೇ ಕಾಲನ್ನು ಸ್ಟ್ರೆಚ್ ಮಾಡಿಸಿ ಈ ರೀತಿ. ಈಗ ಮುಂದೆ ನಾವು ಪ್ರಾಣಾಯಾಮ ಅಭ್ಯಾಸವನ್ನು ಮಾಡೋಣ. ಈಗ ಸುಖಾಸನದಲ್ಲೇ ಕುಂಡ್ರಿಸಿ, ತೊಂದರೆ ಇಲ್ಲ. ಈಗ ಅನುಲೋಮ ವಿಲೋಮ ಪ್ರಾಣಾಯಾಮ. ಮುರ್ಗಿ ಮುದ್ರವನ್ನು ಹಾಕಬೇಕು ಕೈಯಲ್ಲಿ. ಈ ರೀತಿ 2 ಬೆರಳನ್ನು ಫೋಲ್ಡ್ ಮಾಡಬೇಕು. ನೆಕ್ಸ್ಟ್ ಅದನ್ನು ಏನು ಮಾಡಬೇಕಂತಂದರೆ ನಿಮ್ಮ ಮೂಗಿನ ಹೊರಳೆಯ ಪಕ್ಕದಲ್ಲಿ ಇಟ್ಕೋಬೇಕು. ಎಡಗಡೆಯಿಂದ ಉಸಿರು ತಗೋಬೇಕು, ಬಲಗಡೆಯಿಂದ ಹೊರಗೆ ಹಾಕಬೇಕು. ಈ ರೀತಿ ಅಭ್ಯಾಸವನ್ನು ಮಾಡ್ತಾ ಬರಬೇಕಾಗತ್ತೆ. ಈ ರೀತಿ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಎಡಗಡೆಯಿಂದ ಬಲಗಡೆ ಉಸಿರು ಹಾಕೋದು, ಉಸಿರು ತಗೋದು ಎಡಗಡೆಯಿಂದ ಬಲಗಡೆ ಉಸಿರು ಹಾಕುವಂಥದ್ದು, ಬಲಗಡೆಯಿಂದ ಉಸಿರು ತೆಗೆದುಕೊಂಡು ಹೋಗೋದು, ಎಡಗಡೆ ಬಿಡುವಂಥದ್ದು. ಎಲ್ಲೂ ಏನು ಬ್ರೀತನ್ನು ರಿಸ್ಟ್ರಿಕ್ಟ್ ಮಾಡುವಂಥದ್ದಿಲ್ಲ. ಹಾಗೆ ನಿಧಾನವಾಗಿ ಉಸಿರಾಡಿಸ್ತಾ ಇರಬೇಕು. ಹೀಗೆ ಅವರಿಗೆ 5 ಬಾರಿ ಉಸಿರಾಡಲಿಕ್ಕೆ ಹೇಳಬೇಕಾಗತ್ತೆ. ಏನಾಗುತ್ತೆ ಎಪಿಲಿಪ್ಸಿ ಪೇಷಂಟಲ್ಲಿ ಅವ್ರು ಹೆಂಗೆ ಮಾಡ್ತಾರೆ ಅಂತಂದರೆ, ಈ ಪೇಷಂಟ್ ಕೈ ಇರ್ತದೆ, ಅದು ಹೀಗೆ ಇಟ್ಕೊಂಡಿರ್ತಾರೆ ಮೂಗಿನ ಹೊರಡೆ. ಅವ್ರಿಗೆ ಏನಂತ ಮಾಡಬೇಕಾದಾಗ ಈ ರೀತಿ ಚರ್ಕ್ ಹೊಡಿತಿರ್ತಾರೆ ಅವರು. ತೊಂದರೆ ಇಲ್ಲ, ಆದರೆ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನದಲ್ಲಿ ಮಾಡಿಸ್ಲಿಕ್ಕೆ ಟ್ರೈ ಮಾಡಿ. ಅದು ಕಂಟಿನ್ಯೂ ಆಗಿ ಸಿಜರಸ್ ಎಫೆಕ್ಟ್ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಕೈಗೆ ಜರ್ಕ್ ಹೋಗುವಂಥವು, ಕಾಲು ಜರ್ಕ್ ಹೊಡೆಯುವಂಥವು ಕಾಮನ್, ಸರ್ವೇ ಸಾಮಾನ್ಯ ಇಲ್ಲಿ ಎಪಿಲಿಪ್ಸಿ ಪೇಷಂಟಲ್ಲಿ. ನಿಧಾನವಾಗಿ ಉಸಿರಾಡಿಸ್ಬೇಕು. 5 ರೌಂಡ್ ಆದ ತಕ್ಷಣ ನಿಧಾನವಾಗಿ ಎಡಗಡೆ ಉಸಿರನ್ನು ಬಿಟ್ಟು, ಅಂದರೆ ಎಡಗಡೆ ಉಸಿರು ತಗೊಂಡು ಬಲಗಡೆ ಬಿಟ್ಟು, ಬಲಗಡೆ ಉಸಿರು ತಗೊಂಡು ಎಡಗಡೆ ಬಿಟ್ಟೆ ಈ ಪ್ರಾಣಾಯಾಮವನ್ನು, ಅಂದರೆ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮುಗಿಸ್ಬೇಕಾಗತ್ತೆ. ನೀವು ಬಲಗಡೆ ಬಿಟ್ಟು ಮುಗಿಸೋಕ್ಕೆ ಬರುವುದಿಲ್ಲ. ಎಡಗಡೆನೇ ಉಸಿರು ಬಿಟ್ಟು ಈ ಪ್ರಾಣಾಯಾಮವನ್ನು ಮುಗಿಸ್ಬೇಕಾಗತ್ತೆ. ನಿಧಾನವಾಗಿ ಎಡಗಡೆ ಬಲಗಡೆ ತೊಗೊಂಡು ಉಸಿರು ಎಡಗಡೆ ಬಿಟ್ಟು ನಿಧಾನವಾಗಿ ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಈಗ ಮುಂದಿನ ಅಭ್ಯಾಸ ಭಸ್ತ್ರಿಕಾ ಪ್ರಾಣಾಯಾಮ. 2 ಕೈಗಳನ್ನು ಮೇಲ್ಗಡೆ ತೊಗೊಂಬನ್ನಿ, ಇಂಟರ್ಲಾಕ್ ಮಾಡ್ಕೊಳ್ಳಿ. ಎಸ್. ಹೆಬ್ಬಾಳನ್ನು ಒಳಗಡೆ ಹಾಕಿ ಮೇಲ್ಗಡೆ ತೊಗೊಂಬನ್ನಿ, ಕೈ ಪೂರ್ತಿ ಡೀಪ್ ಬ್ರೀದ್ ಮಾಡಿ. ಎಸ್. ಎಕ್ಸೇಲಿಂಗ್ ಜರ್ಕ್ ತೊಗೊಂಬನ್ನಿ. ಈ ವೇರಿಯೇಷನ್ ಭಸ್ತ್ರಿಕಾ, ಇದು ಆ್ಯಕ್ಚುಲಿ ಕ್ಲಾಸಿಕಲ್ ರೆಫರೆನ್ಸಲ್ಲಿ ಬೇರೆ ಇದೆ. ಇದನ್ನು ವೇರಿಯೇಷನ್ ಮಾಡಿರ್ತಕ್ಕಂಥದ್ದು ಪೇಷಂಟ್ಗಳಿಗೆ ಹೆಲ್ಪ್ ಆಗಲಿ ಅಂಥೇಳಿ. ಎಸ್. ಒಟ್ಟಿಗೆ ಮಾಡಬೇಕು. ಸರಿಯಾಗಿ ಉಸಿರಾಟವನ್ನು ಮೇಲ್ಗಡೆ ಉಸಿರು ತೆಗೆದುಕೊಂಡು ಹೋಗಿ ಉಸಿರು ಬಿಡಬೇಕು. ನೈಸ್. ಈ ರೀತಿ ಟ್ರೈ ಮಾಡಿಸಿ. ಅವ್ರಿಗೆ ಮೇಲ್ಗಡೆ ಆಗಲಿಲ್ಲ ಅಂತಂದರೆ ಪೇಷಂಟ್ಗಳಿಗೆ ಹಿಡಿಸಿ ಈ ರೀತಿ ಮಾಡಿಸಿ. ಎಸ್. 5 ರೌಂಡ್ ಆದ ತಕ್ಷಣ ನಿಧಾನವಾಗಿ ಕೈಗಳನ್ನು ಮೊಣಕಾಲ ಮೇಲೆ ತೊಗೊಂಡು ಬನ್ನಿ. ಅದು 5 ರೌಂಡು, 10 ರೌಂಡು, 15 ರೌಂಡು, 30 ರೌಂಡುವರೆಗೂ ನೀವು ಮಾಡಿಸ್ಬೋದು. ಆದರೆ ಪೇಷಂಟ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಪೇಷಂಟ್ ಕಂಡೀಷನ್ ನೋಡಿ ನೀವು ಮಾಡಿಸ್ಬೇಕಾಗತ್ತೆ. ಮುಂದಿನ ಅಭ್ಯಾಸ ಈಗ ಭ್ರಾಮರಿ ಪ್ರಾಣಾಯಾಮ. ಏನು ಮಾಡಬೇಕಂತಂದರೆ 2 ಕೈಗಳನ್ನು ಅವು ಮುಂದ್ಗಡೆ ತೊಗೊಂಬನ್ನಿ. ಬರೀ ಇಂಡೆಕ್ಸ್ ಫಿಂಗರ್ ಮಾತ್ರ ಓಪನ್ ಮಾಡಿ, ರೆಸ್ಟ್ ಆಫ್ ದ ಫಿಂಗರ್ ಒಳಗಡೆ ಕ್ಲೋಸ್ ಮಾಡಿ. ಇಂಡೆಕ್ಸ್ ಫಿಂಗರ್ ಮಾತ್ರ ಓಪನ್ ಆಗಿದೆ. ಎಸ್. ಈಗ ಕಿವಿಯೇ ಹತ್ತಿರ ಹಿಡ್ಕೊಂಡೋಗಿ, ಎಸ್, ಕಿವಿಯನ್ನು ಕ್ಲೋಸ್ ಮಾಡಿ ಸರಿಯಾಗಿ. ಇಂಡೆಕ್ಸ್ ಫಿಂಗರ್ ಮಾತ್ರ ಈ ಥರ ಹಿಡ್ಕೋಬೇಕಾಗತ್ತೆ. ಡೀಪ್ ಬ್ರೀದ್ ಮಾಡಿ. ಎಸ್. ಭ್ರಾಮರಿ ಪ್ರಾಣಾಯಾಮ ಮಾಡಿಸಿ. ಯಾಕಂತಂದರೆ ಅವ್ರಿಗೆ ಈ 5 ಬೆರಳಲ್ಲಿ ಹಿಡ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ. ಸೊ ನಾವು ಏನು ಮಾಡಿಸ್ತೇವೆ ಅಂತಂದರೆ 1 ಬೆರಳಲ್ಲಿ ಹಿಡ್ಕೊಂಡು ಮಾಡಿಸ್ಬೇಕಾಗತ್ತೆ. ಮಾಡಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಭ್ರಾಮರಿ ಪ್ರಾಣಾಯಾಮ ಮಾಡಿ. ಈಗ ದುಂಬಿ ಮೇಲೆ ಹುಳ ಕುಂತಾಗ ಹೇಗೆ ಆವಾಜ್ ಮಾಡುತ್ತೆ ಗುಯ್ ಅಂಥೇಳಿ, ಆ ರೀತಿ ಶಬ್ದವನ್ನು ಇಲ್ಲಿ ಹೊರಡಿಸ್ಬೇಕಾಗತ್ತೆ. ಇದು ಭ್ರಾಮರಿ ಪ್ರಾಣಾಯಾಮ ಆಗಿರ್ತದೆ.
ಇದು 5 ಬಾರಿ ಮಾಡಬೇಕು. ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ, ಮತ್ತೆ ಸ್ಟಾರ್ಟ್ ಮಾಡಿ. ಹೀಗೆ 5 ಬಾರಿ ಮಾಡಿ ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಹೀಗೆ ಏನಾಗಿತ್ತು ಅಂತಂತಂದರೆ, ನಾವು ಪೇಷಂಟ್ ಹ್ಯಾಂಡಲ್ ಮಾಡಿದ್ವಿ. ಹ್ಯಾಂಡಲ್ ಮಾಡಿದಾಗ ಏನಾಗಿತ್ತು ಅಂತಂದರೆ, ಅವ್ರಿಗೆ ಪಾಪ ಕುಂತ್ಕೊಳ್ಳಿಕ್ಕೂ ಬರ್ತಾ ಇರಲಿಲ್ಲ, ನಿಂತ್ಕೊಳ್ಳಿಕ್ಕೂ ಬರ್ತಾ ಇರಲಿಲ್ಲ. ತುಂಬ ಎಲ್ಲ ಕಡೆ ಹೋಗಿ ಅಡ್ಡಾಡಿಬಿಟ್ಟು ಬಂದಿದ್ದರು. ಒಂದು 14 ವರ್ಷದಿಂದ ಅವ್ರಿಗೆ ಈ ಪ್ರಾಬ್ಲಮ್ ಇತ್ತು. ಸೊ ಅವ್ರಿಗೆ ಏನಂತಂತಂದರೆ, ಇವನ್ ಟಾಯ್ಲೆಟ್ಗೂ ಕೂಡ ಕುಂಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟೊಂದು ಸಮಸ್ಯೆಯಲ್ಲಿ ಅವರು ಭಾಳ ಬಳಲ್ತಾ ಇದ್ದರು. ಮತ್ತು ನಿಂದ್ರಲಿಕ್ಕೂ ಆಗ್ತಾಯಿಲ್ಲ, ನಿಂತರೂ ಬಿದ್ದು ಹೋಗುವಂಥದ್ದು. 14 ವರ್ಷದಿಂದ ಅವರು ಒಂದು ತುತ್ತನ್ನು ತಮ್ಮ ಕೈಲಿಂದ ಊಟ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ನಮಗೆ ಯೋಗಾಭ್ಯಾಸಕ್ಕೆ ನೀವು ನಮ್ಮನ್ನ ಬಿಲೀವ್ ಮಾಡಿ ನಮ್ಮ ಹತ್ರ ಬಂದುಬಿಟ್ಟು ಸರಿಯಾಗಿ ಯೋಗ ಅಭ್ಯಾಸವನ್ನು ಮಾಡಿದರು. ದಿನನಿತ್ಯ ಅವರು ಒಂದು 2 ತಾಸು ಅಭ್ಯಾಸ ಮಾಡಿಸ್ತಿದ್ವಿ. ಒಂದು 3 ತಿಂಗಳ ಕಾಲಗಳ ಮಾಡಿಸಿದ್ವಿ. ಒಂದು ಸ್ಪೂನ್ ಕೂಡ ಎತ್ತಲಿಕ್ಕೆ ಆಗದೇ ಇರ್ತಕ್ಕಂಥವ್ರನ್ನ ಈ 3 ತಿಂಗಳಾದ ಮೇಲೆ ಒಂದು 20 ಲೀಟ್ರ್ ವಾಟರ್ ಬಾಟಲ್ ಎತ್ತಲಿಕ್ಕೆ ಟ್ರೈ ಮಾಡಿದರು. 20 ಲೀಟ್ರ್ ವಾಟರ್ ಬಾಟಲನ್ನ ಮೇಲ್ಗಡೆ ಎತ್ತಿದ್ರು. ಅಷ್ಟೊಂದು ಇಂಪ್ರೂವ್ಮೆಂಟ್ ಆಯಿತು. ಇವಾಗ ತಾವೇ ಅಡ್ಡಾಡ್ತಾರೆ. ಈಗ ಬೈಸಿಕಲ್ ಕೂಡ ಹೊಡಿತಾರೆ. ಇವಾಗ ಯಾವುದೇ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಸ್ ಯೂಸ್ವಲ್ ಹ್ಯೂಮನ್ ಬೀಯಿಂಗ್ ಹೆಂಗೆ ಲೈಫ್ ಲೀಡ್ ಮಾಡ್ತಾರಲ್ಲ, ಹಾಗೆ ಅವರು ತಮ್ಮ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ. ಸೊ ಯೋಗದಲ್ಲಿ ಇಷ್ಟೊಂದು ಬೆನಿಫಿಟ್ ಸಿಗೋಕ್ಕೆ ಸಾಧ್ಯ ಐತೆ. ಅದು ಹೇಗೆ? ಸರಿಯಾಗಿ ಮಾಡಿದರೆ ಮಾತ್ರ. ನಿಧಾನವಾಗಿ 5 ಸಾರಿ ಆದ ತಕ್ಷಣ ಅವ್ರಿಗೆ ಗೊತ್ತಾಗಲ್ಲ. ಈಗ ಪೇಷಂಟಿಗೆ ಹೆಂಗಿರ್ತದೆ ಅಂತಂದರೆ, ನೀವೇ ಇಳಿಸ್ಬೇಕಾಗತ್ತೆ. ಹೀಗೆ ಬಿಗಿನಿಂಗ್ ಇದ್ದಾಗ ಅವನು ಆಮೇಲೆ ಗೊತ್ತಾಗ್ತಾ ತಾವೇ ಇಳಿಸ್ತಾರೆ. ಹೀಗೆ ಮಾಡಿಸ್ಬೇಕು. ನೆಕ್ಸ್ಟು ಕಾಲು ಸ್ಟ್ರೆಚ್ ಮಾಡಿ. ಎಸ್, ಈಗ ಶವಾಸನಕ್ಕೆ ಹೋಗಿ. ಟೇಕ್ ಡೀಪ್ ಬ್ರೀತ್ ಇನ್. ಉಸಿರಾಟ ತಗೊಳ್ಳಿ, ಉಸಿರು ಬಿಡಿ. ಈ ರೀತಿ ಏನು ಮಾಡಿಸ್ಬೇಕಂದ್ರೆ ಶವಾಸನವನ್ನು ಅಭ್ಯಾಸನ ಮಾಡಿಸ್ಬೇಕಾಗತ್ತೆ. ಎಷ್ಟು ನಿಮಿಷ ಕಾಲ? ಒಂದು 10 ನಿಮಿಷ ಕಾಲ ಅವ್ರಿಗೆ ಶವಾಸನವನ್ನು ಮಾಡಿಸಿ. ಇದನ್ನು ಮಾಡಿಸೋದ್ರಿಂದ ಅವ್ರಿಗೆ ಏನಾಗುತ್ತೆ ಅಂದರೆ, ಬಾಡಿ ಪೂರ್ತಿ ಇಷ್ಟೊತ್ತವರೆಗೂ ಏನು ಅಭ್ಯಾಸವನ್ನು ಮಾಡಿದ್ರಲ್ಲ, ಆ ಅಭ್ಯಾಸವ ಸ್ಟೇನ್ ಇರ್ತದೆ. ಬಾಡಿ ಸ್ಟೇನ್ ಆಗಿದ್ದರೆ, ಏನಾದರೂ ನೋವಾಗ್ತಾ ಇದ್ದರೆ, ಆ ನೋವು ಸ್ಟೇನು ಏನಾಗುತ್ತೆ, ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಹಾಗಾಗಿ ಈ ರೀತಿ ಅಭ್ಯಾಸವನ್ನು ಮಾಡಬೇಕಾಗತ್ತೆ. 5 ನಿಮಿಷ ಅಥವಾ 10 ನಿಮಿಷ ಆದ ತಕ್ಷಣ ನಿಧಾನವಾಗಿ 2 ಕಾಲುಗಳನ್ನು ಜೋಡಿಸಿ, 2 ಕೈಗಳನ್ನು ಪಕ್ಕಕ್ಕೆ ತೊಗೊಂಬಂದು ನಿಧಾನವಾಗಿ ಕಣ್ಣುಗಳನ್ನು ತೆಗೀರಿ. ಈ ರೀತಿ ನಿಧಾನವಾಗಿ ಕಣ್ಣುಗಳನ್ನು ತೆಗಿ ಅಂತ ಇರಬೇಕು. ಕಣ್ಣೇ ಮುಚ್ಚಲಿಕ್ಕೆ ಆಗ್ತಾ ಇರಲ್ಲ, ಬ್ಲಿಂಕ್ ಆಗ್ತಾ ಇರ್ತದೆ. ಆದರೆ ನಿರಂತರವಾಗಿ ಅಭ್ಯಾಸ ಮಾಡ್ತಾ ಏನಾಗುತ್ತೆ ಅಂತಂದರೆ, ಅವರು ಕಣ್ಣು ಮುಚ್ಚಲಿಕ್ಕೆ ಪ್ರಾರಂಭಿಸ್ತಾರೆ. ಬಲಗೈ ಮೇಲ್ಗಡೆ ತೊಗೊಂಬನ್ನಿ, ಬಲಗಡೆ ತಿರುಗಿ, ಕೈ ಎದೆ ಪಕ್ಕಕ್ಕೆ ಇಟ್ಕೊಂಡು ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಎಪಿಲಿಪ್ಸಿಗೆ ಯಾವೆಲ್ಲ ಅಭ್ಯಾಸವನ್ನು ಮಾಡಬೇಕಂತೇಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯದೊಂದಿಗೆ ಬರ್ತೇನೆ. ನಮಸ್ಕಾರ.